ಹಾಯ್! ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಈಗ ಮಿಸ್ಟರ್ ರಾವಣ ಕಥೆಯ ಮುಂದುವರೆದ ಭಾಗವನ್ನು ಮುಂದುವರಿಸೋಣ. ಹೃದಯದ ಒಳಗಡೆ ಒಂದು ಸಣ್ಣ ನೋವು ಉಂಟಾಯಿತು ದ್ರೋಣನಿಗೆ. ವಂಶಿಯ ಬಲಗೈ ಮೆಲ್ಲನೆ ಮೇಲೆದ್ದು ದ್ರೋಣನ ಎರಡೂ ಕೈಗಳನ್ನು ಸೇರಿಸಿ ಹಿಡ್ಕೊಂಡಿತ್ತು. ಅದೊಂದೇ ಸಾಕು ಅನ್ನುವಂತೆ ಅವಳ ಕೈಯನ್ನು ತನ್ನ ಎರಡೂ ಕೈಗಳಲ್ಲಿ ಹಿಡ್ಕೊಂಡವನು ಅವಳ ಕೈ ಮೇಲೆ ಹಣೆಯನ್ನಿಟ್ಟು ಸ್ವಲ್ಪ ಸಮಯ ಮೌನದಲ್ಲಿ ಮುಳುಗಿದ್ದ. ನಮಗೆ ಎಷ್ಟು ತಲೆಮಾರಿನ ಆಸ್ತಿ ಇದೆ ಅಂತ ನಮಗೆ ಗೊತ್ತಿಲ್ಲ. ಅದೇ ರೀತಿ ಎಷ್ಟು ಬಿಸ್ನೆಸ್ ಇದೆ ಅಂತ ಕೂಡ ಗೊತ್ತಿಲ್ಲ. ಹೋಗೋ ದಾರಿಯಲ್ಲಿ ಒಂದು ಬಿಸ್ನೆಸ್ನ ಇನ್ವೆಸ್ಟ್ ಮಾಡಿ ಹೊರಟ್ಬಿಡ್ತೀವಿ. ನನ್ನ ತಂದೆ ದುಷ್ಯಂತ ದೇವ್, ಮುಂಬೈನಲ್ಲಿ ಅವರನ್ನು ತಿಳಿದವರೇ ಇಲ್ಲ. ಇಡೀ ಭಾರತದಲ್ಲೇ ನನ್ನ ತಂದೆಯ ಹೆಸರು ಫೇಮಸ್ ಆಗಿತ್ತು. ಅಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಅವರು. ನನ್ನ ತಾತ ಬಿಸ್ನೆಸ್ ಮೈಂಡ್ನಿಂದ ಯೋಚಿಸಿದ್ರು. ಅವರಿಗೆ ಸಂಬಂಧಿಸಿದಂತೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡ್ತಿರೋ ನನ್ನ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋಕೆ ಒಂದು ಹೆಣ್ಣು ಬೇಕು ಅಂತ. ವಂಶವನ್ನು ಹೆತ್ತುಕೊಟ್ಟು ಗಂಡ ಮಗು ಅಂತ ಬಾಳೋ ಒಬ್ಬ ಮುಗ್ಧ ಹೆಣ್ಣು ಬೇಕು. ಯಾಕಂದರೆ ನನ್ನ ಅಜ್ಜಿ ಹಾಗೆಯೇ ಇದ್ದರು. ಚೆನ್ನಾಗಿ ಓದಿದ ಹೆಣ್ಣಾದರೆ ಇಷ್ಟೊಂದು ದೊಡ್ಡ ಆಸ್ತಿಯನ್ನು ಕಬಳಿಸಿ ನನ್ನ ತಂದೆನ ಕೈಯೊಳಗಡೆ ಇಟ್ಕೊಳ್ತಾರೆ ಅನ್ನೋ ಭಯ. ನನ್ನ ಅಜ್ಜಿಯಂತೆಯೇ ಒಬ್ಬ ಹೆಣ್ಣನ್ನು ಹುಡ್ಕೋಕೆ ಆರಂಭಿಸಿದ್ರು. ದೂರದ ಸಂಬಂಧಿಯಾದ ಕರ್ನಾಟಕದ ಯಾವುದೋ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಶಾಂತಾರನ್ನು ಹುಡುಕಿ ನನ್ನ ತಂದೆಗೆ ಮದುವೆ ಮಾಡಿಸಿದ್ರು. ಶಾಂತಾಗೆ ಆಗ ವಯಸ್ಸು 15. ನನ್ನ ತಾತ ಅಂದ್ಕೊಂಡಂತೆ ಆರಂಭದ ದಿನಗಳಲ್ಲಿ ಶಾಂತ ಚೆನ್ನಾಗೇ ಇದ್ಲು. ಅದಾದ ನಂತರ ಶಾಂತಾಗೆ 16 ವರ್ಷ ಇರುವಾಗ ನಾನು ಹುಟ್ಟಿದೆ. ನನಗೆ ಹೆಸರಿಟ್ಟಿದ್ದು ಕೂಡ ನನ್ನ ತಾತನೇ. ನನಗೆ 3 ವರ್ಷವಾಗುವಾಗ ನನ್ನ ತಾತ ತೀರ್ಕೊಂಡ್ರು. ಯಾವಾಗಲೂ ಬಿಸ್ನೆಸ್ ಅಂತ ನನ್ನ ತಂದೆಗೆ ಕೂತು ಮಾತಾಡೋಕ್ಕೆ ಕೂಡ ಸಮಯವಿರಲಿಲ್ಲ. ಆದರೆ ಅವರು ಶಾಂತ ಮೇಲೆ ಪ್ರಾಣವನ್ನೇ ಇಟ್ಟಿದ್ರು. ಶಾಂತ ಸರಿಯಾಗಿಯೇ ಇದ್ಲು. ಅಳತೆ ಮೀರಿದ ಹಣ, ನನ್ನ ತಂದೆ ನೀಡಿದ ಮಿತಿ ಇಲ್ಲದ ಸ್ವಾತಂತ್ರ್ಯ ಶಾಂತಳನ್ನು ದಾರಿ ತಪ್ಪೋ ಥರ ಮಾಡ್ತು. ವುಮೆನ್ಸ್ ಕ್ಲಬ್ ಅಂತ ಯಾವತ್ತು ಕಾಲನ್ನು ಹೊರಗಡೆ ಇಟ್ಲೋ ಅಂದೆ ಈ ಕುಟುಂಬಕ್ಕೆ ಗ್ರಹಚಾರ ಹಿಡಿತು. ಆರಂಭದಲ್ಲಿ ತಂದೆ ಹೇಳಿದರು ಮಗನನ್ನು ನೋಡಿಕೊಂಡು ಮನೆಯಲ್ಲೇ ಇರು ಅಂತ. ಆದರೆ ಇದನ್ನು ಹೇಳಿ ನನ್ನ ತಂದೆ ಮನಸ್ಸನ್ನು ಬದಲಾಯಿಸಿ ದೇಶಕ್ಕೆ ಒಳ್ಳೇದು ಮಾಡೋಕ್ಕೆ ಹೊರಟಿದ್ದೀನಿ, ಬಡ ಹೆಂಗಸರಿಗೆ ಬಾಳ್ ಕೊಡೋಕೆ ಹೊರಟಿದ್ದೀನಿ ಅಂತ ಆ ಶ್ರೀಮಂತ ಹೆಂಗಸರ ಜೊತೆಗೆ ಸೇರಿ ಶಾಂತ ಮಾಡದ ಡ್ರಾಮಾ ಇಲ್ಲ. ನನ್ನ ತಂದೆಗೆ ಇದೆಲ್ಲ ತಿಳಿದಿದ್ರು ಶಾಂತ ಮೇಲೆ ಅತಿಯಾದ ನಂಬಿಕೆ. ನನ್ನನ್ನು ಮೀರಿ ಏನು ನಡೆಯುತ್ತೆ ಅನ್ನೋ ಅಲಕ್ಷ್ಯ. ಒಂದು ಕಡೆ ತಂದೆ ಬಿಸ್ನೆಸ್ ಅಂತ ಓಡಿದ್ರು, ಇನ್ನೊಂದು ಕಡೆ ಶಾಂತ ಫ್ರೆಂಡ್ಸ್ ಪಾರ್ಟಿ ಕ್ಲಬ್ ಅಂತ ಓಡ್ತಿದ್ಲು. ನಿಂತು ನಿಧಾನವಾಗಿ ನನ್ನ ಹತ್ರ ಮಾತಾಡೋಕ್ಕೆ ಕೂಡ ಅವರಿಗೆ ಸಮಯ ಇರಲಿಲ್ಲ. ಶಾಂತ ನನ್ನ ತಂದೆ ಹಣವನ್ನು ನೀರಿನಂತೆ ಖರ್ಚು ಮಾಡಿದ್ಲು. ಹೆಂಗಸರ ಫ್ರೆಂಡ್ಸ್ ಜೊತೆಗೆ ಬಹಳಷ್ಟು ಗಂಡಸರ ಫ್ರೆಂಡ್ಸ್ ಕೂಡ ಅವಳಿಗೆ ಸಿಕ್ಕಿದ್ರು. ಕಂಡವರೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಶಾಂತ ಹಣ ಕೊಟ್ಟಿದ್ದು, ಗ್ಯಾರಂಟಿ ಸಹಿ ಹಾಕಿದ್ದು, ಹೀಗೆ ಯಾವುದು ನನ್ನ ತಂದೆಗೆ ತಿಳಿಲಿಲ್ಲ. ಕೊನೆಗೆ ನನಗೆ 12 ವರ್ಷವಿರುವಾಗ ಶಾಂತ ಒಬ್ಬನ ಜೊತೆಗೆ ಓಡಿ ಹೋದ್ಲು. ಪೇಪರ್ನಲ್ಲಿ ಸಾಲಾಗಿ ಬರೆದ್ರು. ನನ್ನ ತಂದೆಯ ಬಿಸ್ನೆಸ್ ಎನಿಮಿಗಳೆಲ್ಲ ಇದನ್ನೇ ನೆಪವಾಗಿಟ್ಕೊಂಡು ನಮ್ಮ ಕುಟುಂಬದ ಬಗ್ಗೆ ಕೀಳಾಗಿ ಮಾತಾಡಿದ್ರು. ಶಾಂತ ಮೇಲೆ ಇಟ್ಟಿದ್ದ ಅತಿಯಾದ ನಂಬಿಕೆ ನನ್ನ ತಂದೆಯ ಮನಸ್ಸನ್ನು ಒಡೆದು ಹಾಕಿತ್ತು. ಅವ್ರು ಅಂದುಕೊಂಡಿದ್ರೆ ಶಾಂತಳನ್ನು ಹುಡುಗಿ ಕೊಂದು ಹಾಕಬಹುದಿತ್ತು. ಆದರೆ ಅವ್ರು ಅದನ್ನು ಮಾಡಲಿಲ್ಲ. ದ್ರೋಹ, ಅವಮಾನ ಅಂತ ತಮ್ಮನ್ನು ತಾವೇ ಹಾಳು ಮಾಡ್ಕೊಳ್ಳೋಕೆ ಆರಂಭಿಸಿದ್ರು. ಬಿಸ್ನೆಸ್ ಸರಿಯಾಗಿ ಗಮನಿಸ್ತಿರ್ಲಿಲ್ಲ, ಮೈಯನ್ನು ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ಲ. ನಿಮ್ಮ ಹೆಂಡತಿ ಶಾಂತ ಸಹ ಗ್ಯಾರಂಟಿ ಸಹಿ ಹಾಕಿ ನಮ್ಮ ಹತ್ರ ಹಣ ಪಡೆದಿದ್ದಾರೆ ಅಂತ ಯಾರಾದರೂ ಬಂದು ಹೇಳಿದ್ರೆ ಏನು ಎತ್ತ ಅಂತ ವಿಚಾರಿಸದೆ ಕೋಟಿ ಹಣನ ಎತ್ತಿ ನೀಡಿದರು. ಜೊತೆಯಲ್ಲಿದ್ದ PA, ಮ್ಯಾನೇಜರ್ ಎಲ್ಲರೂ ನನ್ನ ತಂದೆ ಪರಿಸ್ಥಿತಿಯನ್ನು ಬಳಸ್ಕೊಂಡು ಕೋಟಿ ಆಸ್ತಿಯನ್ನು ಕದ್ರು. ಸಣ್ಣ ವಯಸ್ಸಿನಿಂದ ಸಮುದ್ರದಂಥ ಮನೆ ಇದ್ದರು. ನಾನು ಹಾಸ್ಟೆಲ್ನಲ್ಲಿ ಇದ್ದು ಓದಿದೆ. ಶಾಂತ ಓಡ್ ಹೋದ ವಿಷಯ ಇಡೀ ಊರಿಗೆ ತಿಳಿದು ಹೋಯಿತು. ನನ್ನ ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಎಲ್ಲರೂ ದ್ರೋಣ, ನಿಮ್ಮಮ್ಮ ಓಡ್ ಹೋದವಳು ಎತ್ತು ಮಗ ಅಂತ ರೇಗಿಸ್ತಿದ್ರು. ಹಾಸ್ಟೆಲ್ನಲ್ಲೂ ಇದೇ ಪರಿಸ್ಥಿತಿ. ಇನ್ಮೇಲೆ ಹಾಸ್ಟೆಲ್ನಲ್ಲಿ ಇರೋದಿಲ್ಲ ಅಂತ ಮನೆಗೆ ಬಂದೆ. ಇಲ್ಲಿ ನನ್ನ ತಂದೆ ಕುಡಿದು ಮೈ ಹಾಳು ಮಾಡ್ಕೊಂಡಿದ್ರು. ಅಮ್ಮನೇ ಓಡ್ ಹೋದ್ಲು, ನೀವಾದರೂ ಸರಿಯಾಗಿರಬಾರ್ದಾ ಅಂತ ಕೇಳಿದೆ.
ನಿನ್ನ ಅಮ್ಮನನ್ನು ಇನ್ನೂ ನಾನು ಲವ್ ಮಾಡ್ತಿದ್ದೀನಿ, ನನ್ನಿಂದ ಶಾಂತಳನ್ನು ಮರೆಯೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹತ್ರ ತಂದೆ. ಏನೋ ಇದು ಮಾನ್ಗೆಟ್ ಲವ್ ಅಂತ ಆಗ ಯೋಚಿಸ್ದೆ ನಾನು. ನನ್ನ 15ನೇ ವಯಸ್ಸಿನಲ್ಲಿ ನಮ್ಮ ಆಸ್ತಿಯ ಮುಕ್ಕಾಲು ಭಾಗ ಹೊರಟೋಯ್ತು. ಇನ್ನೂ ಬಿಟ್ಟರೆ 1-2 ವರ್ಷದಲ್ಲಿ ಬೀದಿಲಿ ನಿಲ್ಲಬೇಕು. ನನ್ನ ತಂದೆನ ನಂಬಿ ಪ್ರಯೋಜನ ಇಲ್ಲ ಅಂತ ಬಿಸ್ನೆಸ್ಸನ್ನು ನನ್ನ ಕೈಗೆ ತೆಗೆದುಕೊಂಡೆ. ಸಣ್ಣ ವಯಸ್ಸಿನಿಂದ ಅನುಭವಿಸಿದ ಒಂಟಿತನ, ಓಡ್ಹೋದೊಳ ಮಗ ಅನ್ನೋ ಗೇಲಿ, ನನ್ನ ಕಣ್ಣು ಮುಂದೆಯೇ ನನ್ನ ತಂದೆ ಕುಡಿದೇ ನಾಶವಾಗಿದ್ದು, ಹೀಗೆ ಎಲ್ಲವೂ ಸೇರಿ ಹಠದಿಂದ ಕೆಲಸ ಮಾಡಿದೆ. ಯಾವನೇ ಆದರೂ ನನ್ನನ್ನು ಎದುರಿಸಿ ಮಾತಾಡಿದ್ರೂ ಹೊಡೆದೆ. ಹಣ ಇದ್ದರೆ ಈ ಜಗತ್ತು ನಮ್ಮ ಕಾಲಡಿಯಲ್ಲಿರುತ್ತೆ ಅನ್ನೋದು ಸಣ್ಣ ವಯಸ್ಸಿನಿಂದ ನನ್ನ ಮನಸ್ಸಿನಲ್ಲಿ ಆಳವಾಗಿ ಮೂಡಿದ ವಿಷಯ. 18ನೇ ವಯಸ್ಸಿನಲ್ಲಿ ಕಳ್ಕೊಂಡ ಆಸ್ತಿಯಲ್ಲಿ ಮುಕ್ಕಾಲು ಭಾಗವನ್ನು ಮರಳಿ ಪಡೆದೆ. ಅದಾದ ನಂತರ ಎಲ್ಲವೂ ಮಿಂಚಿನ ವೇಗದಲ್ಲಿ ನಡೀತು. ಕೆಲಸ ಕೆಲಸ ಕೆಲಸ. ನನ್ನ ಬಗ್ಗೆ ಯೋಚಿಸೋಕೆ ನನಗೆ ಸಮಯವೇ ಇರಲಿಲ್ಲ. ನಾನು ಸ್ಕೂಲ್ ಕೂಡ ಕಂಪ್ಲೀಟ್ ಮಾಡಲಿಲ್ಲ. ಮನೆಯಲ್ಲೇ ಟೀಚರ್ ಇಟ್ಟು ಓದಿದೆ. ಸ್ಕೂಲಿಗೆ ಹೋಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಯಾರು ತಲುಪೋಕ್ಕಾಗದೇ ಇರೋ ಎತ್ತರಕ್ಕೆ ಹೋದರೆ ಯಾವನು ನನ್ನ ಮುಂದೆ ಮುಖನಿಟ್ಟು ಮಾತಾಡ್ತಾನೆ. ನನ್ನನ್ನು ನೋಡಿದ್ರೆ ಭಯ ಮಾತ್ರ ಬರಬೇಕು ಅಂತ ಅದಕ್ಕೆ ತಕ್ಕಂತೆ ಕೆಲಸ ಮಾಡಿದೆ. ಹೀಗೆ ಜೀವನ ಸಾಗ್ತಾ ಇರುವಾಗ ಸರಿಯಾಗಿ 4 ವರ್ಷಗಳ ಹಿಂದೆ ಒಂದಿನ ಶಾಂತ ಬಂದಳು. ನನ್ನ ತಂದೆಯ ಕಾಲಿಗೆ ಬಿದ್ದು ಅತ್ಲು. ನಿಮ್ಮನ್ನು ಬಿಟ್ಟು ಹೋದದ್ದು ನನ್ನದೇ ತಪ್ಪು, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದ್ಲು. ನಾನು ಮಾಡಿದ ತಪ್ಪಿಗೆ ನಿಮ್ಮ ಕೈಯಿಂದ ನನ್ನನ್ನು ಕೊಂದು ಹಾಕಿ ಅಂತ ಡ್ರಾಮಾ ಮಾಡಿದ್ಲು. ನಿಜವಾದ ಪ್ರೀತಿ ಏನು ಮಾಡುತ್ತೆ ಗೊತ್ತಾ ವಂಶಿ? ಪ್ರೀತಿಸಿದವರ ಮೇಲೆ ಕೋಪ ಇದ್ದರೂ ದ್ವೇಷಿಸೋಕೆ ಬಿಡೋದಿಲ್ಲ. ನನ್ನ ತಂದೆಗೆ ಕುರುಡು ಪ್ರೀತಿ. ನಾನು ಹೇಳಿದ್ರೂ ಕೇಳದೆ ಆ ಹೆಂಗಸಿಗಾಗಿ ನನ್ನ ಕಾಲಿಗೆ ಬಿದ್ದರು. ಅವ್ರಿಗೋಸ್ಕರ ಶಾಂತಳನ್ನು ಮತ್ತೆ ಈ ಮನೆಗೆ ಸೇರಿಸ್ಕೊಂಡೆ. ಶಾಂತಾಗಿ ನಡ್ಸೋಕೆ ಹೇಳ್ಕೊಡ್ಬೇಕಾ? ನಾನು ಮನೆಯಲ್ಲಿದ್ದರೆ ನನ್ನ ತಂದೆ ಹತ್ರ ಹೋಗೋಕೆ ಹೆದರುತ್ತಿದ್ಲು. ನಾನು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಹೇಗೋ ಮಾತಾಡಿ ಹೇಳೋಕೆ ಬಾಯಿ ಬಾರದಂತೆ ಮಾಡಿಬಿಟ್ಲು. ಒಂದು ದಿನ ನನ್ನ ತಂದೆ ನನ್ನ ಹತ್ರ ಬಂದು ಹೇಳಿದ್ರು, ಶಾಂತ ಗರ್ಭಿಣಿ ಆಗಿದ್ದಾಳೆ ಅಂತ. ನೀನೇ ಯೋಚಿಸ್ ನೋಡು, ನನಗೀಗ 33 ವಯಸ್ಸು. 29ನೇ ವಯಸ್ಸಿನಲ್ಲಿ ಒಬ್ಬ ತಂಗಿ ಅಥವಾ ತಮ್ಮ ಹುಡ್ತಾನೆ ಅಂದರೆ ಅದನ್ನು ನಿನ್ನಿಂದ ಒಪ್ಕೊಳ್ಳೋಕೆ ಸಾಧ್ಯವಾ? ಆದರೆ ನಾನು ಒಪ್ಕೊಂಡೆ ನನ್ನ ತಂದೆಗೋಸ್ಕರ. ನನಗೆ ನನ್ನ ತಂದೆ ಅಂದರೆ ತುಂಬ ಇಷ್ಟ. ಎಷ್ಟೇ ಕೆಲಸ ಇದ್ದರೂ ಎಲ್ಲೇ ಹೋದರೂ ಮನೆಗೆ ಬಂದ ತಕ್ಷಣ ನಾನು ಏನು ಮಾಡ್ತಿದ್ದೀನಿ, ಊಟ ಮಾಡೋದ್ನೋ ಇಲ್ವೋ ಅಂತಲೇ ನೋಡ್ತಿದ್ರು. ಹಾಸ್ಟೆಲ್ನಲ್ಲಿ ಇರುವಾಗಲೂ ದಿನಾ ಫೋನ್ ಮಾಡ್ತಿದ್ರು. ನಾನು ರಜೆಗೆ ಮನೆಗೆ ಬಂದರೆ ಸಾಧ್ಯವಾದಷ್ಟು ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೋಡ್ತಿದ್ರು. ಅವರ ರಕ್ತವನ್ನು ಅಳಿಸಿ ಹಾಕೋಕ್ಕೆ ಹೇಳೋಕೆ ನಾನು ಯಾರು? ಕೊನೆಗೆ ಸಿತಾರ ಹುಟ್ಟಿದ್ಲು. ಅವಳು ಹುಟ್ಟಿ 1 ತಿಂಗಳಲ್ಲಿ ಶಾಂತಾಳ ಹಳೆಯ ಆಟ ಆರಂಭವಾಯಿತು. ಇರೋ ಆಸ್ತಿಯನ್ನೆಲ್ಲ ಅವಳ ಹೆಸರಿಗೆ ಬರೆದುಕೊಡೋಕೆ ಹೇಳಿದ್ಲು. ನನ್ನ ತಂದೆ ಕೇಳಿದ್ದಕ್ಕೆ, ದ್ರೋಣನಿಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ, ನೀವು ಇಲ್ಲದೆ ಹೋದರೆ ನನ್ನನ್ನು ಸಿತಾರಳನ್ನು ಹೊರಗಡೆ ಹಟ್ಬಿಡ್ತಾನೆ. 1000 ಇದ್ದರೂ ನಾನು ಹೆತ್ತವಳಾದರೂ ಅವನು ನನ್ನನ್ನು ಕ್ಷಮಿಸಲೇ ಇಲ್ಲ ಅಂತ ನಟಿಸಿದ್ಲು. ಅದು ನಿಜ ಅಂತ ನಂಬಿದ ನನ್ನ ತಂದೆ ಕೊನೆಯದಾಗಿ ನನ್ನ ಹತ್ರ ಹೇಳಿದ ಮಾತು, ಯಾವ ಕಾರಣಕ್ಕೂ ಶಾಂತಾಳನ್ನು ಈ ಮನೆಯಿಂದ ಹೊರಗಡೆ ಹೋಗೋಕೆ ಹೇಳಬಾರ್ದು. ನಿನಗಿಷ್ಟ ಇದೆಯೋ ಇಲ್ವೋ, ಶಾಂತ ನಿನ್ನಮ್ಮ, ಕೊನೆವರೆಗೂ ಆ ಕರ್ತವ್ಯವನ್ನು ನೀನು ಮಾಡಬೇಕು ಅಂತ ಆಣೆ ಮಾಡಿಸ್ಕೊಂಡ್ರು. ಸಿತಾರ ನಿನ್ನ ತಂಗಿ, ಅವಳು ನಿನ್ನ ಹೊಣೆ. ಒಬ್ಬ ತಂದೆಯ ಸ್ಥಾನದಲ್ಲಿ ನೀನೇ ಅವಳಿಗೆ ಎಲ್ಲವನ್ನ ಮಾಡಬೇಕು ಅಂತ ಹೇಳಿದವರು ಮಾರನೇ ದಿನ ಏಳಲೇ ಇಲ್ಲ. ತಂದೆ ತೀರ್ಕೊಂಡ ನಂತರ ಶಾಂತ ಅವಳು ಇಷ್ಟದಂತೆ ಹೊರಗಡೆ ಹೋಗ್ತಿದ್ಲು, ಬರ್ತಿದ್ಲು. ತಿಂಗಳು ಅವಳ ಅಕೌಂಟ್ಗೆ ಹಣ ಹಾಕ್ಬಿಡ್ತಿದ್ದೆ. ಕೆಲವು ಸ್ವಾರ್ಥಿಗಳಿಗೆ ತಮ್ಮ ಸಂತೋಷ ಮಾತ್ರವೇ ಮುಖ್ಯ. ಎಷ್ಟೊಂದು ದೊಡ್ಡ ದ್ರೋಹ ಮಾಡಿ ಯಾರೋ ಒಬ್ಬನ ಜೊತೆಗೆ ಓಡ್ ಹೋದ ಮೇಲೆಯೂ ತನ್ನನ್ನು ಒಪ್ಕೊಂಡ ಗಂಡನಿಗೆ ಪ್ರಾಮಾಣಿಕವಾಗಿ ಇರಲಿಲ್ಲ ಅವಳು. ಮದುವೆ ವಯಸ್ಸಿನಲ್ಲಿ ಮಗ ಇದ್ದಾನೆ, ನಮ್ಮಿಂದ ಅವನ ಜೀವನ ಹಾಳಾಗತ್ತೆ ಅನ್ನೋ ಅರಿವಿಲ್ಲ. ಎಳೆ ಮಗು ಹಾಲಿಗೋಸ್ಕರ ಅಳೋವಾಗಲೂ ನನಗೇನು ಅಂತ ಇರ್ತಿದ್ಲು ಶಾಂತ. ನಿನಗೊತ್ತಾ, ಇದುವರೆಗೆ ಶಾಂತ ಸಿತಾರಳನ್ನು ಮುಟ್ಟಿ ಕೂಡ ನೋಡಿಲ್ಲ. ಈ ತರಹದ ಸ್ವಾರ್ಥಿ ಪಿಶಾಚಿ ಈ ಜಗತ್ತಿನಲ್ಲಿ ಇಲ್ಲ ಅಂತ ಯಾರು ಹತ್ತಿದ್ದು? ನನ್ನನ್ನು ಹೆತ್ತಿದ್ದು ಬಿಟ್ಟರೆ ನನಗಾಗಿ ಏನನ್ನೂ ಮಾಡಲಿಲ್ಲ. ಅಮ್ಮ ಅಂದರೆ ಹೆರೋದು ಮಾತ್ರವೇ ಅವ್ರ ಕರ್ತವ್ಯನ? ನನಗೆ ಪ್ರೀತಿ ಕೊಡಬೇಕಾದ ಸಮಯದಲ್ಲಿ ಪ್ರೀತಿ ಸಿಗಲಿಲ್ಲ, ಹಸುವಾದಾಗ ಊಟ ಮಾಡಿಸ್ಲಿಲ್ಲ,
ಪಾಠ ಹೇಳ್ಕೊಡೋ ಸಮಯದಲ್ಲಿ ಹೊರಗಡೆ ತಿರುಗೋಕೆ ಹೊರಟು ಹೋದ್ಲು. ನಾನು ಅವಮಾನಪಟ್ಟು ಕುಗ್ಗಿ ನಿಂತಾಗ ಪ್ರಿಯಕರನ ಜೊತೆಗೆ ಸಂತೋಷವಾಗಿದ್ಲು. ಈಗ ಹೇಳು ದೇವಮ್ಮ, ನಾನು ಅವಳ ಕೈ ಮುರಿದಿದ್ದು ತಪ್ಪಾ ಅಂತ ವೇದನೆ ತುಂಬಿದ ಕಣ್ಣುಗಳಲ್ಲಿ ಈಗ ಕಣ್ಣೀರಿನೊಂದಿಗೆ ಕೇಳ್ದ ದ್ರೋಣ. ದ್ರೋಣನ ಒಳಗಡೆ ಇಷ್ಟೊಂದು ದೊಡ್ಡ ದುಃಖ ಅಡಗಿದೆ ಅನ್ನೋದನ್ನು ಕೇಳಿ ಆಘಾತದಿಂದ ಕೂತಿದ್ಲು ವಂಶಿ. ಅವಳ ಕಣ್ಣುಗಳಲ್ಲಿ ಕಣ್ಣೀರಿನ ಹನಿಗಳು. ಉತ್ತರಕ್ಕಾಗಿ ಅವನು ಅವಳ ಮುಖವನ್ನು ನೋಡ್ತಿದ್ರೆ ಕುತ್ತಿಗೆಯನ್ನೇ ಕತ್ತರಿಸಿದ್ರೂ ತಪ್ಪೇ ಇರ್ತಿರ್ಲಿಲ್ಲ ಅಂತ ತಾನಾಗಿಯೇ ವಂಶಿಯ ತುಟಿಗಳು ಗುಣಗುಣಿಸಿದ್ವು. ಶಾಂತ ತನ್ನ ರೂಮ್ನಿಂದ ಹೊರಗಡೆ ಬರೋದೇ ಇರಲಿಲ್ಲ. ಯಾಕೋ ತಿಳಿಲಿಲ್ಲ, ಮೊದಲ ನೋಟದಲ್ಲೇ ಅವರಿಗೆ ವಂಶಿನ ಕಂಡ್ರೆ ಆಗ್ತಿರ್ಲಿಲ್ಲ. ಯಾವ ಹಕ್ಕಿನಲ್ಲಿ ಅವರು ವಂಶಿ ಕತ್ತಿನಲ್ಲಿದ್ದ ತಾಳಿ ಮೇಲೆ ಕೈ ಇಟ್ಟರೋ ಗೊತ್ತಿಲ್ಲ. ವಂಶಿ ಮುಂದೆ ನಿಂತು ಮಾತಾಡೋ ಯೋಗ್ಯತೆಯನ್ನು ಕೂಡ ಶಾಂತ ಕಳ್ಕೊಂಡು ಬಹಳ ದಿನಗಳಾಗಿದ್ವು. ತನ್ನ ತಂದೆಗಾಗಿ ಶಾಂತ ಮಾಡಿದ ದರ್ಪವನ್ನೆಲ್ಲ ಮನೆಯೊಳಗಡೆನೆ ಸಹಿಸ್ಕೊಂಡಿದ್ದ ದ್ರೋಣ. ಕೆಲಸದವ್ರ ಜೊತೆಗೆಲ್ಲ ಶಾಂತ ತೋರಿಸ್ತಿದ್ದ ಅಧಿಕಾರವನ್ನು ಕಂಡು ಕಾಣದವನಂತೆ ಇದ್ದವನು ತನ್ನವಳನ್ನು ನಿಂದಿಸೋಕೆ ಬಂದಾಗ ಮಾತ್ರ ಕೆರಳಿ ನಿಂತು ಬಿಟ್ಟ. ಯಾವಾಗಲೂ ಸಿತಾರಾ ಅವಳಿಗಾಗಿ ಇರೋ ರೂಮ್ನಲ್ಲಿ ಮಲಗ್ತಿದ್ಲು. ಹುಟ್ಟಿ 1 ತಿಂಗಳು ಕೂಡ ಆಗದ ತನ್ನ ಪುಟ್ಟ ತಂಗಿಯನ್ನು ಕೈಯಲ್ಲಿ ಎತ್ಕೊಂಡ ದ್ರೋಣ ಒಬ್ಬ ಅಣ್ಣನಾಗಿ ಇರದೆ ಸಿತಾರಾಗೆ ತಂದೆಯಂತೆಯೇ ಬದಲಾಗಿ ಹೋಗಿದ್ದ. ಸಿತಾರಾನ ನೋಡ್ಕೊಳ್ಳೋಕೆ ಆಳುಗಳಿದ್ರು ಅವಳು ಮಲಗೋವರೆಗೆ ತನ್ನ ಎದೆ ಮೇಲೆ ಹಾಕ್ಕೊಂಡು ತಟ್ಟಿ ತಟ್ಟಿ ತೂಗಿ ನಿದ್ರೆ ಮಾಡಿಸ್ತಿದ್ದ. ವಂಶಿ ಬಂದ ಮೇಲೆಯೂ ಆ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ರಾತ್ರಿ ಎಷ್ಟೇ ತಡವಾದರೂ ಸಿತಾರಾನ ನೋಡದೆ ತನ್ನ ರೂಮ್ಗೆ ಹೋಗ್ತಿರ್ಲಿಲ್ಲ ದ್ರೋಣ. ಅದನ್ನು ತಿಳ್ಕೊಂಡಿದ್ದ ಆ ಮಾಯಾವಿಯ ತಂಗಿ ತನಗೆ ಸಾಧ್ಯವಾದಷ್ಟು ಮಟ್ಟಿಗೆ ತನ್ನ ಪುಟ್ಟ ಕಣ್ಣುಗಳನ್ನು ತರ್ಕೊಂಡು ಅಣ್ಣನಿಗೋಸ್ಕರ ಕಾಯ್ತಿದ್ಲು. ಕೆಲವು ಬಾರಿ ಎಚ್ಚರವಾಗಿಯೇ ಇರ್ತಿದ್ಲು, ಇನ್ನೂ ಕೆಲವು ಬಾರಿ ಮಲಗಿಬಿಡ್ತಿದ್ಲು. ಆದರೆ ದ್ರೋಣನ ಸ್ಪರ್ಶ ತಿಳಿತಾ ಇದ್ದಂತೆಯೇ ಆ ಪುಟ್ಟ ಮಗು ಹೇಗೆ ಕಂಡಿಡಿತಿತ್ತೋ ತಿಳಿದು ತನ್ನ ಮುದ್ದು ಕಣ್ಣುಗಳನ್ನು ಬಿಟ್ಟು ತನ್ನನ್ನು ಎತ್ಕೊಳ್ಳುವಂತೆ ಅಣ್ಣನ ಕಡೆಗೆ ಕೈ ಚಾಚ್ತಿದ್ಲು. ತೂಕಡಿಕೆಯಲ್ಲೇ ಅವಳು ಮಾಡ್ತಿದ್ದ ಆ ಮುದ್ದಾದ ಕೆಲಸಗಳನ್ನು ಮನಸ್ಸಿನಲ್ಲೇ ನೆನಪಾಗಿ ಕಾಯ್ದಿರಿಸ್ಕೊಳ್ತಿದ್ದ ದ್ರೋಣ. ಹೊರಗಿನ ಪ್ರಪಂಚಕ್ಕೆ ಅವನು ರಾಕ್ಷಸ. ಅವನ ಹತ್ರ ಕೈ ಚಾಚಿ ಹಣ ಪಡ್ಕೊಂಡ್ರೆ ಅದನ್ನು ಹಿಂದಿರುಗಿಸೋವರೆಗೆ ಅವರಿಗೆ ನೆಮ್ಮದಿಯೇ ಇರ್ತಿರ್ಲಿಲ್ಲ. ಅದರಲ್ಲೂ ವಂಚಿಸೋಕೆ ಪ್ರಯತ್ನಿಸುವವರಿಗೆ ಅವನು ಕೊಡೋ ಶಿಕ್ಷೆಯೇ ಬೇರೆ ತರಹ ಇರ್ತಿತ್ತು. ದ್ರೋಣ ನಿಗದಿಪಡಿಸಿದ್ದ ಅವನದ್ದೇ ಆದ ಪ್ರಪಂಚದಲ್ಲಿ ಇದುವರೆಗೆ ಸಿತಾರಾಗೆ ಮಾತ್ರ ಪ್ರವೇಶವಿತ್ತು. ಈಗ ಇಬ್ಬರೇ ಇದ್ದ ಆ ಪ್ರಪಂಚ ಮೂವರಾಗಿ ಬದಲಾಗಿ ಹೋಗಿತ್ತು. ದ್ರೋಣ ತನ್ನ ಗತಕಾಲದ ವಿಚಾರಗಳನ್ನು ವಂಶಿಗೆ ತಿಳಿಸಿದ ಮೇಲೆಯೂ ಅವರ ನಡುವಿನ ಸಂಬಂಧದಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ. ನಿಜ ಹೇಳಬೇಕು ಅಂದರೆ ಯಾರೊಂದಿಗೂ ಹಂಚಿಕೊಳ್ಳದೆ ಮನಸ್ಸನ್ನು ಒತ್ತುತ್ತಾ ಇದ್ದ ಭಾರವನ್ನು ತನ್ನ ಹೆಂಡತಿಯ ಬಳಿ ಹೇಳಿಕೊಂಡ ಮೇಲೆ ಅಂದು ಬಹಳ ವರ್ಷಗಳ ನಂತರ ದ್ರೋಣ ನೆಮ್ಮದಿಯಿಂದ ನಿದ್ರೆ ಮಾಡ್ದ. ಸಿತಾರಾಳನ್ನು ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ಪಕ್ಕದಲ್ಲಿ ಮಲಗಿದ್ದವನನ್ನು ಮೊದಲ ಬಾರಿಗೆ ಕಣ್ರೆಪ್ಪೆ ಬಡಿದೆ ನೋಡ್ತಿದ್ಲು ವಂಶಿ. ಅಣ್ಣನಾಗಿದ್ದರೂ ಸಿತಾರಾಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು, ಸಿತಾರಾಗೆ ಸಂಬಂಧಿಸಿದ ಸಣ್ಣ ವಿಷಯದಲ್ಲೂ ಸಣ್ಣ ತಪ್ಪು ನಡೆದಿರೋ ಹಾಗೆ ಅವನು ಎಚ್ಚರ ವಹಿಸೋದು, ಸಿತಾರ ಜೊತೆಗೆ ಮಾತಾಡುವಾಗ ಅವನ ಮುಖದಲ್ಲಿ ಬಂದು ಹೋಗೋ ಮಮತೆ, ಇವೆಲ್ಲವೂ ಒಂದಾದ ಮೇಲೆ ಒಂದರಂತೆ ವಂಶಿಯ ಆಲೋಚನೆಯಲ್ಲಿ ಬಂದು ಹೋದವು. ಸಂಬಂಧವೇ ಇಲ್ಲದೆ ಅವಳ ಮನಸ್ಸು ನರಸಿಂಹಮೂರ್ತಿಗೆ ದ್ರೋಣನನ್ನು ಹೋಲಿಸಿ ನೋಡ್ತು. ಮರುಕ್ಷಣವೇ ಚಿಚ್ಚೆ ಹಾಳು ಮೂಳು, ಏನೇ ವಂಶಿ ಇದು, ಹೋಗಿ ಹೋಗಿ ಆ ಮನುಷ್ಯನ ಜೊತೆಗ ಇವನನ್ನು ಹೋಲಿಸಿ ನೋಡ್ತೀಯಾ, ನಿನಗಂತೂ ಮನಸ್ಸಾಕ್ಷಿನೇ ಇಲ್ವಾ ಅಂತ ಅವಳ ಮನಸ್ಸಾಕ್ಷಿಯೇ ಅವಳನ್ನು ಹೀಯಾಳಿಸಿತ್ತು. ನಿದ್ರೆಯಲ್ಲೂ ತನ್ನ ಎದೆಯ ಮೇಲೆ ಮಲಗಿದ್ದ ಸಿತಾರಾಳನ್ನು ಅತ್ಯಂತ ಮೃದುವಾಗಿ ಅಪ್ಕೊಂಡಿದ್ದ ದ್ರೋಣನ ಕೈಗಳ ಶಕ್ತಿಯನ್ನು ವಂಶಿ ಚೆನ್ನಾಗಿಯೇ ಅರ್ತಿದ್ಲು. ಬಹಳ ಹೊತ್ತಿನಿಂದ ಅಣ್ಣ ತಂಗಿ ಮಲಗಿರೋದನ್ನು ನೋಡ್ತಾ ಕೂತಿದ್ದ ವಂಶಿಯನ್ನು ಕಂಡು, ಇನ್ನೂ ಎಷ್ಟು ಹೊತ್ತು ಹೀಗೆ ನೋಡ್ತಾ ಇರ್ತೀಯ ದೇವಮ್ಮ ಅಂತ ಕಣ್ಣು ತೆರೆದೇನೆ ಕೇಳ್ದ ದ್ರೋಣ. ದಿಗ್ಭ್ರಮೆಗೊಂಡ ಅವಳು, ನೀವಿನ್ನೂ ನಿದ್ರೆ ಮಾಡಿಲ್ವಾ ಅಂದ್ಲು. ಹೆಂಡತಿಯ ಆಸೆಯಿಂದ ಹೀಗೆ ನೋಡ್ತಿರೋವಾಗ ಯಾವ ಗಂಡಸಿಗಾದರೂ ನಿದ್ರೆ ಬರುತ್ತಾ ಅಂತ ಚಟಕ್ಕನೆ ಕಣ್ಣು ತೆರೆದು ವಂಶಿಯನ್ನು ನೋಡಿದ ದ್ರೋಣ. ಮನ್ಮಥ ಅಂದ್ಲು ವಂಶಿ. ನಾನು ನೋಡಿ ಮನ್ಮಥ ಅಂದಿಯಲ್ಲ, ಇಷ್ಟೊತ್ತು ರೆಪ್ಪೆ ಬಡಿದೆ ನೋಡ್ತಿದ್ಯಲ್ಲ, ಎಷ್ಟು ಮಾರ್ಕ್ಸ್ ಕೊಡ್ತೀಯಾ ಅಂತ ತುಟಿಯೊಳಗಡೆ ನಗುವನ್ನು ಅಡಗಿಸಿ ಕೇಳ್ದ ದ್ರೋಣ. ಓ, ಮಾರ್ಕ್ಸ್ ಕೊಡ್ತಾರಂತೆ ಮಾರ್ಕ್ಸು,
ಯಾಕೋ ನಿದ್ರೆ ಬರಲಿಲ್ಲ. ಸುಮ್ಮನೆ ಕೂತು ಗೋಡೆ ನೋಡೋದ್ಕಿಂತ ಗೂಬೆ ಥರ ಪಕ್ಕದಲ್ಲಿ ಮಲಗಿರೋ ನಿಮ್ಮನ್ನು ನೋಡ್ತಿದ್ದೆ. ಅಷ್ಟೊಂದು ಸೀನೆಲ್ಲ ಇಲ್ಲ ನಿಮಗೆ ಅಂದವಳು ಅವನ ಎದೆ ಮೇಲೆ ಮಲಗಿದ್ದ ಸಿತಾರಳನ್ನು ಮಗುಚ್ದೇ ಎತ್ಕೊಂಡು ನಿದ್ರೆಗೆಡದಂತೆ ಸಿತಾರನ ರೂಮ್ನಲ್ಲಿ ಮಲಗಿಸ್ಬಂದ್ಲು. ದ್ರೋಣ ಮಲಗಿದ್ದಂತೆಯೇ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಗತ್ತಿನಿಂದ ಫೋರ್ಸ್ ಕೊಡ್ತಿದ್ರೆ ಅವನ ಪಕ್ಕಕ್ಕೆ ಬಂದು ಬೆನ್ನು ಹಾಕಿ ಮಲಗಿಬಿಟ್ಲು ವಂಶಿ. ಅವನು ತನ್ನನ್ನೇ ನೋಡ್ತಿರೋದನ್ನು ಅವಳಿಂದ ಫೀಲ್ ಮಾಡೋಕ್ಕೆ ಸಾಧ್ಯವಾಯಿತು. ಅಲ್ಲೇ ನೋಡ್ತಿದ್ದೀರಾ, ನೆಟ್ಟಿಗೆ ನಿದ್ರೆ ಮಾಡೋಕ್ಕೆ ಬರಲ್ವಾ ಅಂದ್ಲು ವಂಶಿ. ಪರವಾಗಿಲ್ವೇ, ಬೆನ್ನಲ್ಲೂ ಕಣ್ಣಿದೆ ನಿನಗೆ ಅಂದ ದ್ರೋಣ. ನನ್ನನ್ನೇ ನೋಡ್ತಿದ್ದೀರಾ ಅಂತ ಗೊತ್ತಾಗ್ತಿದೆ, ಇದನ್ನು ಕಂಡು ಹಿಡಿಯೋಕ್ಕೆ ಬೆನ್ನಲ್ಲಿ ಬೇರೆ ಎಕ್ಸ್ಟ್ರಾ ಕಣ್ಣಿರಬೇಕಾ ಅಂದ್ಲು ಅವಳು. ಕೆಲವು ಕ್ಷಣಗಳು ಯಾವುದೇ ಸದ್ದಿಲ್ಲದೆ ಹೋದ್ವು. ಏನಾಯಿತು ಅಂತ ತಿರುಗಿ ನೋಡಿದ್ರೆ ಅವಳ ಬೆನ್ನಿಗೆ ದ್ರೋಣನ ಮೆಲ್ಲನೆಯ ಮೀಸೆ ಚುಚ್ಚಿತು. ವಿದ್ಯುತ್ ಸಂಚಾರವಾದ ಅನುಭವ ವಂಶಿಗೆ. ದ್ರೋಣನ ಕೈ ಅವಳ ಹೊರ ಹೊಟ್ಟೆಯ ಮೇಲೆ ಗಟ್ಟಿಯಾಗಿ ಬಿತ್ತು. ವಂಶಿಯ ಬಟ್ಟೆ ಸಿಲ್ಕ್ ಮಾದರಿಯ ಬಟ್ಟೆಯಿಂದ ಹೊಲಿಯಲ್ಪಟ್ಟಿತ್ತು. ಹಾಗಾಗಿ ದ್ರೋಣ ಅವಳ ಆಲದ ಎಲೆಯಂತಹ ಹೊಟ್ಟೆಯನ್ನು ಮುಚ್ಚಿದ್ದ ಉಡುಪನ್ನು ಆನಂದದಿಂದ ತನ್ನ ಕೈಯಿಂದ ಸವರುತ್ತಿದ್ದ. ಮೊದಲ ಬಾರಿಗೆ ಒಬ್ಬ ಗಂಡಸಿನ ಸ್ಪರ್ಶ. AC ರೂಮ್ನಲ್ಲೂ ಬೆವರು ಹರಿಯತೊಡಗಿತ್ತು ವಂಶಿಗೆ. ದೇಹ ನಡುಗೋಕೆ ಆರಂಭಿಸಿತ್ತು. ಹೃದಯದ ಬಡಿತ ಪಕ್ಕದಲ್ಲಿ ಮಲಗಿದ್ದ ದ್ರೋಣನಿಗೂ ಕೇಳಿಸಿರಬಹುದು. ಏನು ಮಾಡ್ತೀರಾ ಅಂತ ಚಳಿಗಾಲದ ತಣ್ಣನೆಯ ನೀರಿನಲ್ಲಿ ಮುಳುಗೆದ್ದಂತೆ ವಂಶಿಯ ಮಾತುಗಳು ಥಟ್ಟನೆ ನಿಂತು ಹೋಗಿ ದೇಹ ನಡುಗೋಕೆ ಶುರುವಾಯಿತು. ಮೂಗಿನಿಂದ ಉಸಿರಾಡೋಕ್ಕೂ ಕೂಡ ಸಾಧ್ಯವಾಗದೆ ತುಟಿಗಳನ್ನು ತೆಗೆದು ವೇಗವಾಗಿ ಉಸಿರೆಳ್ಕೊಂಡ್ಳು. ಕಾರಣ, ದ್ರೋಣನ ಒಂದೇ ಒಂದು ಬೆರಳು ಆ ಮೇಲಿನ ಸಿಲ್ಕ್ ಬಟ್ಟೆಯ ಮೇಲೆ ಜಾರಿ ವಂಶಿಯ ಆಳವಾದ ನಾಭಿಯನ್ನು ಸ್ಪರ್ಶಿಸಿತ್ತು. ವಂಶಿಯ ಸ್ಥಿತಿಯನ್ನು ಅರಿತು ಅಲ್ಲಿಂದ ಕೈಯನ್ನು ತೆಗೆಯೋಕೆ ಅವನು ಪ್ರಯತ್ನಿಸಿದ್ರು ದ್ರೋಣನ ಗಂಡು ಮನಸ್ಸು ಅವಳ ಸಾಮೀಪ್ಯವನ್ನು ಬಹಳವಾಗಿ ಬಯಸಿತ್ತು. ತಮ್ಮ ನಡುವೆ ಇನ್ನೂ ಏನೂ ಸ್ಪಷ್ಟವಾಗಿಲ್ಲದ ಈ ಸ್ಥಿತಿಯಲ್ಲಿ ಇದೆಲ್ಲ ತಪ್ಪು ಅಂತ ಅವನ ಒಳಗಿನ ಮನಸ್ಸು ಎಚ್ಚರಿಸ್ತು. ದ್ರೋಣ ಹೆಂಗಸರನ್ನೇ ನೋಡದೇ ಇರೋನೇನೂ ಅಲ್ಲ. ಅವನ ಜೀವನದಲ್ಲಿ ಕೋಟಿಗಟ್ಟಲೆ ಹಣದಲ್ಲಿ ಹೊರಳಾಡೋ ಹೆಂಗಸರಿಂದ ಹಿಡಿದು ಅಪ್ಸರೆಯಂತಹ ಸೌಂದರ್ಯವತಿಯರನ್ನು ನೋಡಿದ್ದಾನೆ. ಅವನನ್ನು ಮದುವೆ ಬಲೆಯಲ್ಲಿ ಬೀಳ್ಸೋಕೆ ಯತ್ನಿಸಿದವರು ಇದ್ದಾರೆ. ಮದುವೆಯೇ ಇಲ್ಲದ ಬಾಂಧವ್ಯಕ್ಕೆ ಕರೆದವರು ಇದ್ದಾರೆ. ಎಲ್ಲರಿಗೂ ದ್ರೋಣ ಅನ್ನೋ ಒಬ್ಬ ಮನುಷ್ಯನ ಹಣ, ಸೌಂದರ್ಯ ಮತ್ತು ಅಂತಸ್ತು ಮಾತ್ರವೇ ಕಣ್ಣಿಗೆ ಕಾಣಿಸ್ತಿತ್ತು. ಬಹುಶಃ ಅದಕ್ಕಾಗಿಯೇ ಇರಬೇಕು ದ್ರೋಣ ಯಾವ ಹೆಣ್ಣಿಗೂ ತನ್ನ ಮನಸ್ಸನ್ನು ಸೋಲಿಸಿರಲಿಲ್ಲ. ಸಿತಾರನನ್ನು ಹೊರತುಪಡಿಸಿ ಅವನ ಕೈ ಯಾವ ಹೆಣ್ಣಿನ ಮೇಲೂ ಬಿದ್ದಿರಲಿಲ್ಲ. ಹದಿಹರೆಯದ ವಯಸ್ಸಿನಲ್ಲಿ ಸಿಗಬೇಕಾದ ಯಾವುದೇ ರೀತಿಯ ಸುಖ ಸಂತೋಷಗಳು ಅವನಿಗೆ ಸಿಗಲಿಲ್ಲ. ಕೋಟ್ಯಾಧಿಪತಿಯಾಗಿ ಹುಟ್ಟಿದವನು ವಿಧಿಯ ಆಟದಿಂದ ಚಿಕ್ಕ ವಯಸ್ಸಿನಲ್ಲೇ ಹಣದ ಹಿಂದೆ ಓಡ್ತಿದ್ದ. ಕೊನೆಗೂ ಬೆನ್ನಟ್ಟಿ ಹಿಡಿದ ಹಣವನ್ನು ಕಬ್ಬಿಣದ ಪೆಟ್ಟಿಗೆಗಳಲ್ಲಿ ಮುಚ್ಚಿಟ್ಟು ನಿಮಿರಿದಾಗ ಅವನ ವಯಸ್ಸು 30 ದಾಟಿತ್ತು. ಇಷ್ಟೆಲ್ಲದರ ನಡುವೆ 30 ವರ್ಷದ ಯುವಕನ ಕೈಯಲ್ಲಿ ಅವನ ಮುದ್ದಾದ ತಂಗಿ ಮಲಗಿದ್ಲು. ಸಿತಾರಾ ಬಗ್ಗೆ ಅರೆಬರೆಯಾಗಿ ಕೇಳಿ ತಿಳಿದವರು, ನಾನು ಸಿತಾರಾಗೆ ತಾಯಿ ಆಗ್ತೀನಿ, ಅವಳನ್ನು ನನ್ನ ತಲೆ ಮೇಲೆ ಹೊತ್ತು ಕಾಯ್ತೀನಿ ಅಂತ ವಿಧ ವಿಧವಾಗಿ ಬಾಯಲ್ಲೇ ಕತೆ ಕಟ್ಟಿ ದ್ರೋಣನಿಗೆ ತಮ್ಮನ್ನೇ ಮಾರ್ಕೊಳ್ಳೋಕೆ ಮುಂದೆ ಬಂದರು. ಅವರ ದುರುದ್ದೇಶವನ್ನು ಅರ್ಥ ಮಾಡಿಕೊಂಡ ದ್ರೋಣನ ಬಳಿ ಅವರ ಆಟ ನಡೀಲಿಲ್ಲ. 33 ವರ್ಷದವರೆಗೆ ಹೆಣ್ಣಿನ ವಾಸನೆಯೇ ತಾಗದವನು ಪಕ್ಕದಲ್ಲಿ ಹೆಣ್ಣುತನದ ಸಂಪೂರ್ಣ ಸೌಂದರ್ಯವೇ ಸುರಿದು ಬಿದ್ದಿರುವಾಗ ತನ್ನಲ್ಲೇ ಸೋತು ಹೋದ ದ್ರೋಣ. ವಂಶಿ ಹಾವಿನಂತೆ ನಾಚಿಕೆಯಿಂದ ನರಳುತ್ತಿದ್ರೆ ಅದು ದ್ರೋಣನ ಗಂಡಸುತನವನ್ನು ಇನ್ನೂ ಹೆಚ್ಚಾಗಿ ಪರೀಕ್ಷಿಸಿತ್ತು. ತಡೆದದ್ದು ಸಾಕು ಅಂತ ಕೆರಳಿ ಎದ್ದಂತೆ ದ್ರೋಣನ ಗಟ್ಟಿ ಒರಡು ತುಟಿಗಳು ಗಡಿಬಿಡಿಯಿಂದ ವಂಶಿಯ ಹಿಂಭಾಗದ ಕತ್ತಿನ ಮೇಲೆ ಹರಿದಾಡಿದ್ವು. ಅವನ ಗಡಿಬಿಡಿ ಕೈಗಳಿಗೂ ಅರ್ಥ ಆಯಿತು. ನರಳುತ್ತಾ ಇದ್ದ ಅವಳ ನಡುವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಅವಳ ಆ ಮೃದುವಾದ ಭಾಗ ಅವನ ಕಾಮನೆಗೆ ಬೆಂಕಿ ಹೊತ್ತಿಸ್ತಿತ್ತು. ಹಿಂಭಾಗದ ಕತ್ತಿನಲ್ಲಿ ಮುತ್ತಿಟ್ಟು ಹಾಗೆಯೇ ತುಟಿಯನ್ನು ತೆಗೆದೆ ಕೆನ್ನೆಯನ್ನು ಸವರ್ತಾ ಭಾವನೆಗಳ ಹೊಳೆಯಲ್ಲೇ ಸಿಲುಕಿ ತಡೆಯೋಕ್ಕಾಗದೆ ಒದ್ದಾಡ್ತಿದ್ದವಳನ್ನು ತನ್ನತ್ತ ತಿರುಗಿಸ್ಕೊಂಡು ಕ್ಷಣವೂ ಕೂಡ ತಡ ಮಾಡದೆ
ಅವಳ ತುಟಿಗಳನ್ನು ತನ್ನ ತುಟಿಗಳಲ್ಲಿ ಬಂಧಿಸಿಬಿಟ್ಟ ದ್ರೋಣ. ನಿರಂತರವಾಗಿ ಸಿಗರೇಟ್ ಸೇದಿದ್ರಿಂದ ಕಪ್ಪಾಗಿ ಒರಟಾಗಿದ್ದ ಅವನ ತುಟಿಗಳು ಯಾವುದೇ ರಾಸಾಯನಿಕಗಳ ಸ್ಪರ್ಶವಿಲ್ಲದೆ ಮೃದುವಾಗಿದ್ದ ಅವಳ ದಪ್ಪಗಿನ ತುಟಿಗಳಲ್ಲಿ ಆಳವಾಗಿ ಹೂತು ಹೋದವು. ಇಬ್ಬರ ತುಟಿಗಳ ಕಣ್ಣಿಗೆಗೆ ಪೆಟ್ಟು ಬಿದ್ದಂತೆ ಈ ಹೊಸ ರೀತಿಯ ಅನುಭವ ಇಬ್ಬರ ಪ್ರಾಣದ ಆಳದವರೆಗೂ ತಟ್ಟಿತ್ತು. ಅವನು ಯಾರು ಅಂತ ಇವಳಿಗೆ ಗೊತ್ತಿಲ್ಲ, ಇವಳು ಯಾರು ಅಂತ ಅವನಿಗೆ ಅರ್ಥವಾಗಿಲ್ಲ. ಆದರೂ ಈ ಮುತ್ತಿನ ಆಟವನ್ನು ನಿಲ್ಲಿಸೋಕೆ ಇಬ್ಬರಿಗೂ ಮನಸ್ಸಿರಲಿಲ್ಲ. ಮೆಲ್ಲನೆ ಆರಂಭವಾದ ಆ ಮುತ್ತು ಕೊಂಚ ಗಟ್ಟಿಯಾಗಿ ಆ ಹೆಣ್ಣಿನ ತುಟಿಗಳಿಗೆ ನೋವನ್ನುಂಟು ಮಾಡ್ತು. ವಂಶಿಯ ನೋವಿನ ಮೂದಲಿಗೆಯೇ ಅಂತಿಮವಾಗಿ ಆ ಮುತ್ತಿಗೆ ತಡೆ ಹಾಕಿತ್ತು. ಅಷ್ಟೂ ಹೊತ್ತು ತಾನು ಮಾಡ್ತಿದ್ದ ಕೆಲಸದ ತೀವ್ರತೆ ಅರ್ಥವಾಗದೆ ಈಗ ತಲೆಯನ್ನು ಬಡ್ದಂತಾಗಿ ದ್ರೋಣನಿಗೆ ಎಚ್ಚರವಾಯಿತು. ವಂಶಿಗೂ ಅವನ ಜೊತೆಗೆ ಒಂದಾದ ತನ್ನನ್ನು ಏನು ಅಂತ ಸಮರ್ಥಿಸ್ಕೊಳ್ಬೇಕೋ ಅರ್ಥ ಆಗಲಿಲ್ಲ. ಇಬ್ಬರಿಗೂ ಮದುವೆ ಆಗಿದೆ, ಗಂಡ ಹೆಂಡತಿಯ ನಡುವೆ ಇದು ಸಾಮಾನ್ಯ. ಆದರೂ ಮನಸ್ಸು ಒಂದಾಗದೆ ಇಬ್ಬರೂ ಮರೆತು ನಡೆದ ಈ ಘಟನೆ ಯಾವುದೋ ದೊಡ್ಡ ಅಪರಾಧ ಮಾಡಿದಂತೆ ತಳಮಳಗೊಳಿಸಿತ್ತು. ದ್ರೋಣ ವಂಶಿಯ ಮುಖವನ್ನು ನೇರವಾಗಿ ನೋಡೋಕ್ಕಾಗದೆ ಎದ್ದು ಬಾಲ್ಕನಿಯತ್ತ ಹೋಗಿ ಸಿಗರೇಟ್ ಸೇದೋಕೆ ಆರಂಭಿಸ್ದ. ವಂಶಿ ಅಂತೂ ಬಾತ್ರೂಮ್ ಒಳಗಡೆ ಓಡಿ ಹೋಗ್ಬಿಟ್ಲು. ಅಯ್ಯೋ ಅಯ್ಯಯ್ಯೋ ಅಂತ ತಲೆಗೆ ಹೊಡ್ಕೊಂಡ್ಲು. ಅವಳಿಗೆ ದ್ರೋಣನ ಮುಖವನ್ನು ನೇರವಾಗಿ ನೋಡೋಕ್ಕೂ ಸಾಧ್ಯವಾಗಲಿಲ್ಲ. ಆದರೂ ಎಷ್ಟೊತ್ತು ಅಂತ ಬಾತ್ರೂಮ್ನಲ್ಲೇ ಅಡಗಿ ಕೂತ್ಕೊಳ್ಳೋದು. ಧೈರ್ಯ ತಂದುಕೊಂಡು ವಂಶಿ ಹೊರಗಡೆ ಇಣುಕಿ ನೋಡಿದಾಗ ಅವಳ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ದ್ರೋಣ ಗಾಢ ನಿದ್ರೆಯಲ್ಲಿದ್ದಂತೆ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಕೊಂಡು ಮಲಗಿದ್ದ. ಅವನು ನಿಜವಾಗ್ಲೂ ನಿದ್ರೆ ಮಾಡ್ತಿದ್ದಾನೆ ಅಂದ್ಕೊಂಡ ವಂಶಿ ದೇವರಿಗೆ ಧನ್ಯವಾದ ಹೇಳಿ ವೇಗವಾಗಿ ಬಂದು ಅವನಿಗೆ ಬೆನ್ನು ಹಾಕಿ ಮಲಗಿದ್ಲು. ಅವಳು ಮಲಗಿದ ಮರುಕ್ಷಣವೇ ಅವನ ಕಣ್ಣುಗಳು ತೆರ್ಕೊಂಡ್ವು. ಇಬ್ಬರು ತಮ್ಮ ಸ್ಥಿತಿಯಿಂದ ಮಗ್ಗಲು ಕೂಡ ಬದಲಿಸಿದೆ. ರಾತ್ರಿ ಇಡೀ ಕಣ್ಣಿಟ್ಟು ಕಾಯ್ತಾ ಎಚ್ಚರವಾಗೇ ಇದ್ರು. ಅವನು ಮುತ್ತಿಟ್ಟ ತುಟಿಗಳು ವಂಶಿಗೆ ರೋಮಾಂಚನವನ್ನು ನೀಡ್ತಲೇ ಇದ್ವು. ಅವಳ ಎಂಜಲು ಬಿದ್ದ ತನ್ನ ನಾಲಿಗೆ ದ್ರೋಣನ ಬೆನ್ನುಹುರಿಯಲ್ಲಿ ವಿದ್ಯುತ್ ಸಂಚಾರದ ಅನುಭವ ನೀಡಿತು. ಹೊಸ ರೀತಿಯ ತಳಮಳದೊಂದಿಗೆ ಮರುದಿನದ ಬೆಳಗಿಗಾಗಿ ಕಾಯ್ತಿದ್ವು ಆ ಎರಡೂ ಮನಸ್ಸುಗಳು. ಕತೆ ಮುಂದುವರಿಯುತ್ತೆ.